ಪಾಠ 5 ಹಣ. ಹಿಂದಿನ ತರಗತಿಯಲ್ಲಿ ರೂಪಾಯಿಗಳು ಮತ್ತು ಪೈಸೆಗಳನ್ನು ದಶಮಾಂಶ ಭಿನ್ನರಾಶಿ ರೂಪದಲ್ಲಿ ಬರೆಯುವುದನ್ನು ಕಲಿತಿದ್ದೀರಿ. ಹಾಗೆಯೇ ರೂಪಾಯಿಗಳಲ್ಲಿ ಮತ್ತು ಪೈಸೆಗಳಲ್ಲಿ ಅವುಗಳ ಸ್ಥಾನಗಳನ್ನು ತಿಳಿದಿದ್ದೀರಿ. ಈಗ ಗಣಿತದ 4 ಮೂಲ ಕ್ರಿಯೆಗಳನ್ನು ಒಳಗೊಂಡ ಹಣವನ್ನು ಆಧರಿಸಿದ ಸಮಸ್ಯೆಗಳನ್ನು ಕೆಲವು ಉದಾಹರಣೆಯ ಮೂಲಕ ಕಂಡುಹಿಡಿಯೋಣ. ಉದಾಹರಣೆ 1. ರಾಗಿಣಿಯು ಒಂದು ಪುಸ್ತಕವನ್ನು 25 ರೂಪಾಯಿ 50 ಪೈಸೆಗಳಿಗೆ, ಒಂದು ಪೆನ್ನನ್ನು 10 ರೂಪಾಯಿ 75 ಪೈಸೆಗಳಿಗೆ ಮತ್ತು ಒಂದು ಪೆನ್ಸಿಲನ್ನು 5 ರೂಪಾಯಿ 25 ಪೈಸೆಗಳಿಗೆ ಕೊಳ್ಳುತ್ತಾಳೆ. ಹಾಗಾದರೆ ಅವಳು ಕೊಂಡ ಎಲ್ಲಾ ವಸ್ತುಗಳ ಒಟ್ಟು ಬೆಲೆ ಎಷ್ಟು ಎಂಬುದನ್ನು ಕಂಡುಹಿಡಿಯಬೇಕು. ಒಟ್ಟು ಬೆಲೆಗಳನ್ನು ಕಂಡುಹಿಡಿಯಬೇಕಾದಾಗ ರೂಪಾಯಿಗಳನ್ನು ಮತ್ತು ಪೈಸೆಗಳನ್ನು ಕ್ರಮವಾಗಿ ಒಂದರ ಕೆಳಗೆ ಒಂದರಂತೆ ಹೀಗೆ ಬರೆದುಕೊಂಡು ಕೂಡಿಸಬೇಕು. 0 ಕೂಡಿಸು 5 ಕೂಡಿಸು 5 = 10. 0ಯನ್ನು ಶತಾಂಶ ಸ್ಥಾನದಲ್ಲಿ ಬರೆದು 1ನ್ನು ದಶಾಂಶ ಸ್ಥಾನಕ್ಕೆ ದಶಕ ತೆಗೆದುಕೊಳ್ಳಬೇಕು. ಈಗ 1 ಕೂಡಿಸು 5 ಕೂಡಿಸು 7 ಕೂಡಿಸು 2 = 15. 5ನ್ನು ದಶಾಂಶ ಸ್ಥಾನದಲ್ಲಿ ಬರೆದು 1ನ್ನು ಬಿಡಿ ಸ್ಥಾನಕ್ಕೆ ದಶಕ ತೆಗೆದುಕೊಳ್ಳಬೇಕು. 1 ಕೂಡಿಸು 5 ಕೂಡಿಸು 0 ಕೂಡಿಸು 5 = 11. 1ನ್ನು ಬಿಡಿ ಸ್ಥಾನದಲ್ಲಿ ಬರೆದು 1ನ್ನು 10ರ ಸ್ಥಾನಕ್ಕೆ ದಶಕ ತೆಗೆದುಕೊಳ್ಳಬೇಕು. ಈಗ 1 ಕೂಡಿಸು 2 ಕೂಡಿಸು 1 = 4. ಆದ್ದರಿಂದ ಅವಳು ಕೊಂಡ ಎಲ್ಲಾ ವಸ್ತುಗಳ ಒಟ್ಟು ಬೆಲೆ 41 ರೂಪಾಯಿ 50 ಪೈಸೆಗಳು. ಉದಾಹರಣೆ 2. ರವಿಯು ಒಂದು ಚೆಂಡನ್ನು 38 ರೂಪಾಯಿ 75 ಪೈಸೆಗೆ ಕೊಳ್ಳಬೇಕಾಗಿದೆ. ಇವನ ಹತ್ತಿರ 25 ರೂಪಾಯಿ ಮಾತ್ರ ಇದೆ. ಹಾಗಾದರೆ ಚೆಂಡನ್ನು ಕೊಳ್ಳಲು ಇನ್ನೂ ಎಷ್ಟು ಹೆಚ್ಚು ಹಣ ಬೇಕು ಎಂಬುದನ್ನು ಕಂಡುಹಿಡಿಯಬೇಕು. 5 - 0 = 5, 7 - 0 = 7, 8 - 5 = 3, 3 - 2 = 1. ಆದ್ದರಿಂದ ರವಿಗೆ ಚೆಂಡನ್ನು ಕೊಳ್ಳಲು ಬೇಕಾದ ಹೆಚ್ಚು ಹಣ 13 ರೂಪಾಯಿ 75 ಪೈಸೆಗಳು. ಉದಾಹರಣೆ 3. ಒಂದು ಪುಸ್ತಕದ ಬೆಲೆ 24 ರೂಪಾಯಿ 75 ಪೈಸೆಗಳು. ಆದರೆ 6 ಪುಸ್ತಕಗಳ ಬೆಲೆ ಎಷ್ಟಾಗಬಹುದು? ಯೋಚಿಸಿ. 6 ಪುಸ್ತಕಗಳ ಒಟ್ಟು ಬೆಲೆಯು ಹೆಚ್ಚಾಗುವುದರಿಂದ ಒಂದು ಪುಸ್ತಕದ ಬೆಲೆಯನ್ನು ಒಟ್ಟು ಪುಸ್ತಕಗಳ ಸಂಖ್ಯೆಯಿಂದ ಗುಣಿಸಬೇಕು. ಆಗ 6 ಪುಸ್ತಕಗಳ ಒಟ್ಟು ಬೆಲೆ ಸಿಗುತ್ತದೆ. ಇಲ್ಲಿ ಗುಣಾಕಾರದ ಕ್ರಿಯೆಯ ಗುಣ್ಯದಲ್ಲಿ ಬಲಗಡೆಯಿಂದ ಎಷ್ಟು ಸಂಖ್ಯೆಯ ನಂತರ ಬಿಂದು ಇರುತ್ತದೆಯೋ ಹಾಗೆಯೇ ಗುಣಲಬ್ಧದಲ್ಲಿ ಅಷ್ಟೇ ಸಂಖ್ಯೆಯ ನಂತರ ಬಿಂದು ಇಡಬೇಕು. ಈಗ ಉದಾಹರಣೆ 4. 8 ಬೊಂಬೆಗಳ ಒಟ್ಟು ಬೆಲೆ 128 ರೂಪಾಯಿಗಳು. ಹಾಗಾದರೆ ಪ್ರತಿಯೊಂದು ಬೊಂಬೆಯ ಬೆಲೆ ಎಷ್ಟು? ಒಂದು ಬೊಂಬೆಯ ಬೆಲೆಯೂ ಕಡಿಮೆ ಇರುತ್ತದೆ. ಆದ್ದರಿಂದ ಬೊಂಬೆಗಳ ಒಟ್ಟು ಬೆಲೆಯನ್ನು ಬೊಂಬೆಗಳ ಸಂಖ್ಯೆಯಿಂದ ಭಾಗಿಸಬೇಕು. ಆದ್ದರಿಂದ ಪ್ರತಿಯೊಂದು ಬೊಂಬೆಯ ಬೆಲೆ 16 ರೂಪಾಯಿ. ಈಗ ದರಪಟ್ಟಿ ಮತ್ತು ರಶೀದಿಗಳ ಬಗ್ಗೆ ತಿಳಿದುಕೊಳ್ಳೋಣ. ಉದಾಹರಣೆಗೆ, ದೀಪಾಳ ಹತ್ತಿರ 50 ರೂಪಾಯಿ ಹಣ ಇದೆ. ಅವಳು ಆ ಹಣವನ್ನು ತೆಗೆದುಕೊಂಡು ಅಂಗಡಿಗೆ ಹೋಗಿ ಒಂದು ಪೆನ್ಸಿಲ್, 2 ಪೆನ್ನು, 1 ರಬ್ಬರ್, 1 ಸ್ಕೇಲ್ ಹಾಗೆಯೇ ಒಂದು ಪುಸ್ತಕವನ್ನು ಕೊಳ್ಳುತ್ತಾಳೆ. ಈ ಎಲ್ಲ ವಸ್ತುಗಳಿಗೆ ಅವಳು 50 ರೂಪಾಯಿಗಳನ್ನು ಕೊಡುತ್ತಾಳೆ. ಆದರೆ ಈ ಎಲ್ಲ ವಸ್ತುಗಳಿಗೆ ಒಟ್ಟು 59 ರೂಪಾಯಿ ಆಗಿರುತ್ತದೆ. ಆದ್ದರಿಂದ ಯಾವ ಯಾವ ವಸ್ತುಗಳಿಗೆ ಎಷ್ಟೆಷ್ಟು ಬೆಲೆ ಎಂಬುದನ್ನು ತಿಳಿದುಕೊಳ್ಳಬೇಕು. ನೀವು ಗಮನಿಸಿರಬಹುದು, ಕೆಲವು ಅಂಗಡಿಗಳಲ್ಲಿ ದರಪಟ್ಟಿಗಳನ್ನು ಹಾಕಿರುತ್ತಾರೆ. ಹಾಗಾದ್ರೆ ದರಪಟ್ಟಿ ಅಂದ್ರೆ ಏನು? ದರಪಟ್ಟಿ ಅಂದ್ರೆ ವಸ್ತುಗಳ ಬೆಲೆಯನ್ನು ತಿಳಿಸುವ ಪಟ್ಟಿ. ದರಪಟ್ಟಿಯನ್ನು ಗಮನಿಸಿ ಇರುವ ಹಣಕ್ಕೆ ತಕ್ಕಂತೆ ಅಗತ್ಯ ವಸ್ತುಗಳನ್ನು ಖರೀದಿಸಬೇಕು. ಖರೀದಿಸಿದ ವಸ್ತುಗಳಿಗೆ ರಶೀದಿ ಅಥವಾ ಬಿಲ್ ಇರಬೇಕು. ಹಾಗಾದ್ರೆ ರಶೀದಿ ಎಂದರೇನು? ಈ ರಶೀದಿಯನ್ನು ಗಮನಿಸಿ. ಇಲ್ಲಿ ಯಾವ ಯಾವ ವಸ್ತುಗಳಿಗೆ ಎಷ್ಟೆಷ್ಟು ಬೆಲೆ ಮತ್ತು ಒಟ್ಟು ಬೆಲೆ ಹಾಗೆಯೇ ಎಲ್ಲಾ ವಿವರಗಳನ್ನೊಳಗೊಂಡ ಈ ಚೀಟಿಯನ್ನು ರಶೀದಿ ಅಥವಾ ಬಿಲ್ ಎನ್ನುವರು. ಹಾಗಾದ್ರೆ ಅಂಗಡಿಯವನು ಗ್ರಾಹಕರಿಗೆ ನೀಡುವ ಎಲ್ಲಾ ವಿವರಗಳನ್ನೊಳಗೊಂಡ ಚೀಟಿಯನ್ನು ರಶೀದಿ ಅಥವಾ ಬಿಲ್ ಎಂದು ಕರೆಯುತ್ತೇವೆ. ಈ ರಶೀದಿಯಲ್ಲಿ ಯಾವ ಯಾವ ಅಂಶಗಳನ್ನು ನಮೂದಿಸುತ್ತಾರೆ ಎಂಬುದನ್ನು ನೋಡೋಣ. ಅಂಗಡಿಯ ಹೆಸರು ಮತ್ತು ವಿಳಾಸ, ಕೊಳ್ಳುವ ದಿನಾಂಕ, ಗ್ರಾಹಕರ ಹೆಸರು, ಕೊಂಡ ವಸ್ತುಗಳ ಹೆಸರುಗಳು, ಕೊಂಡ ವಸ್ತುಗಳ ಪರಿಮಾಣ, ಪ್ರತಿ ವಸ್ತುವಿನ ಬೆಲೆ, ಗ್ರಾಹಕರು ನೀಡಬೇಕಾದ ಒಟ್ಟು ಹಣದ ಮೊತ್ತ ಹಾಗೂ ಅಂಗಡಿಯವರ ಸಹಿ. ಹಾಗಾದ್ರೆ ಈ ರಶೀದಿ ಯಾಕೆ ಬೇಕು? ಈ ರಶೀದಿಯು ಕೊಂಡ ವಸ್ತುಗಳಿಗೆ ಸಾಕ್ಷಿ ಆಗಿರುತ್ತದೆ. ಗ್ರಾಹಕರು ಈ ರಶೀದಿಯನ್ನು ತೋರಿಸುವುದರಿಂದ ತಾನು ಖರೀದಿಸಿದ ವಸ್ತುಗಳನ್ನು ವಿನಿಮಯ ಮಾಡುವುದಕ್ಕಾಗಲಿ ಹಣವನ್ನು ಹಿಂಪಡೆಯುವುದಕ್ಕಾಗಲಿ ಉಪಯೋಗಿಸಬಹುದು. ಆದ್ದರಿಂದ ಗ್ರಾಹಕರು ಅಂಗಡಿಯವರಿಂದ ರಶೀದಿಯನ್ನು ಕಡ್ಡಾಯವಾಗಿ ಪಡೆಯಲೇಬೇಕು. ಈಗ ಈ ರಶೀದಿಯನ್ನು ಗಮನಿಸಿ, ತಪ್ಪಿದ್ದರೆ ಸರಿಪಡಿಸೋಣ. ಈ ರಶೀದಿಯಲ್ಲಿ ಯಾವ ಯಾವ ವಸ್ತುಗಳಿಗೆ ಎಷ್ಟೆಷ್ಟು ಬೆಲೆ ಮತ್ತು ಒಟ್ಟು ಬೆಲೆ ಎಲ್ಲಾ ವಿವರಗಳಿವೆ. ಹಾಗಾದ್ರೆ ರಶೀದಿಯಲ್ಲಿ ಯಾವುದು ತಪ್ಪಿದೆ ಎಂಬುದನ್ನು ಹೇಗೆ ಕಂಡುಹಿಡಿಯುವುದು?
ಇಲ್ಲಿ ರಶೀದಿ ಸರಿಯಾಗಿದೆಯಾ ಎಂದು ಕಂಡುಹಿಡಿಯಬೇಕಾದರೆ ಎಲ್ಲಾ ವಸ್ತುಗಳ ಬೆಲೆ ಎಷ್ಟೆಷ್ಟು ಎಂಬುದನ್ನು ತಾಳೆ ನೋಡಬೇಕು. ಒಂದು ಬನಿಯನ್ನ ಬೆಲೆ 54 ರೂಪಾಯಿ. ಹಾಗಾದ್ರೆ 10 ಬನಿಯನ್ಗಳ ಬೆಲೆ ಎಷ್ಟು? 54 ರೂಪಾಯಿ ಗುಣಿಸು 10 ಸಮ 540 ರೂಪಾಯಿಗಳು. ಹಾಗೆಯೇ ಒಂದು ಪ್ಯಾಂಟ್ನ ಬೆಲೆ 200 ರೂಪಾಯಿ ಆದ್ರೆ 3 ಪ್ಯಾಂಟ್ಗಳ ಬೆಲೆ ಎಷ್ಟು? 200 ರೂಪಾಯಿ ಗುಣಿಸು 3 ಸಮ 600 ರೂಪಾಯಿಗಳು. ಒಂದು ಶರ್ಟ್ನ ಬೆಲೆ 150 ರೂಪಾಯಿ ಆದ್ರೆ 2 ಶರ್ಟ್ಗಳ ಬೆಲೆ ಎಷ್ಟು? 150 ರೂಪಾಯಿ ಗುಣಿಸು 2 ಸಮ 300 ರೂಪಾಯಿಗಳು. ಈ ಎಲ್ಲಾ ಬೆಲೆಗಳನ್ನು ಕೂಡಿಸಿದಾಗ ಸಿಗುವ ಒಟ್ಟು ಮೊತ್ತ ಸಮ 1440 ರೂಪಾಯಿಗಳು. ಈಗ ರಶೀದಿಯಲ್ಲಿ ಎಲ್ಲೆಲ್ಲಿ ತಪ್ಪಿದೆ ಎಂದು ಸರಿಪಡಿಸಿದಾಗ ಹೀಗಿದೆ. ಈಗ ರಶೀದಿಯನ್ನು ರಚಿಸೋಣ. ಉದಾಹರಣೆಗೆ, ರೇವತಿಯು ರೋಸಿ ಫ್ಯಾನ್ಸಿ ಸ್ಟೋರ್ಸ್ನಿಂದ ಕೆಳಗೆ ಸೂಚಿಸಿರುವ ವಸ್ತುಗಳನ್ನು ಕೊಳ್ಳುತ್ತಾಳೆ. ಒಂದಕ್ಕೆ ರೂಪಾಯಿ 50ರಂತೆ 2 ಸರಗಳು, ಒಂದಕ್ಕೆ ರೂಪಾಯಿ 30ರಂತೆ 4 ಬಳೆಗಳು, ಒಂದಕ್ಕೆ ರೂಪಾಯಿ 10ರಂತೆ 2 ಉಂಗುರಗಳು. ಈ ಎಲ್ಲಾ ವಸ್ತುಗಳನ್ನು ರೇವತಿ ಖರೀದಿ ಮಾಡುತ್ತಾಳೆ. ಈ ವಿವರಗಳಿಗೆ ರಶೀದಿಯನ್ನು ರಚಿಸಬೇಕು. ರಶೀದಿಯನ್ನು ರಚಿಸುವ ಮೊದಲು ಈ ಎಲ್ಲಾ ವಿವರಗಳಿಗೆ ಎಷ್ಟು ಹಣ ಆಗುತ್ತದೆ ಎಂಬುದನ್ನು ಕಂಡುಹಿಡಿಯಬೇಕು. ಒಂದು ಸರದ ಬೆಲೆ 50 ರೂಪಾಯಿ. ಹಾಗಾದ್ರೆ 2 ಸರಗಳ ಬೆಲೆ ಎಷ್ಟು? 50 ರೂಪಾಯಿ ಗುಣಿಸು 2 ಸಮ 100 ರೂಪಾಯಿಗಳು. ಹಾಗೆಯೇ ಒಂದು ಬಳೆಯ ಬೆಲೆ 30 ರೂಪಾಯಿ ಆದ್ರೆ 4 ಬಳೆಗಳ ಬೆಲೆ ಎಷ್ಟು? 30 ರೂಪಾಯಿ ಗುಣಿಸು 4 ಸಮ 120 ರೂಪಾಯಿಗಳು. ಒಂದು ಉಂಗುರದ ಬೆಲೆ 10 ರೂಪಾಯಿ ಆದ್ರೆ 2 ಉಂಗುರಗಳ ಬೆಲೆ ಎಷ್ಟು? 10 ರೂಪಾಯಿ ಗುಣಿಸು 2 ಸಮ 20 ರೂಪಾಯಿಗಳು. ಈ ಎಲ್ಲಾ ಬೆಲೆಗಳನ್ನು ಕೂಡಿಸಿದಾಗ ಸಿಗುವ ಒಟ್ಟು ಮೊತ್ತ ಸಮ 240 ರೂಪಾಯಿಗಳು. ಈಗ ರಶೀದಿಯನ್ನು ಬರೆಯೋಣ. ರೇವತಿಯು ರೋಸಿ ಫ್ಯಾನ್ಸಿ ಸ್ಟೋರ್ಸ್ನಿಂದ ವಸ್ತುಗಳನ್ನು ಕೊಳ್ಳುತ್ತಾಳೆ. ಹಾಗಾದ್ರೆ ಅಂಗಡಿಯ ಹೆಸರು ರೋಸಿ ಫ್ಯಾನ್ಸಿ ಸ್ಟೋರ್ಸ್, ಗ್ರಾಹಕರ ಹೆಸರು ರೇವತಿ. ಕ್ರಮಸಂಖ್ಯೆ ಮತ್ತು ದಿನಾಂಕವನ್ನು ಬರೆದುಕೊಳ್ಳಬೇಕು. ಈಗ ವಿವರಗಳನ್ನು ಬರೆಯೋಣ. ಎಲ್ಲಾ ವಸ್ತುವಿನ ಹೆಸರು, ಪ್ರತಿ ವಸ್ತುವನ್ನು ಎಷ್ಟು ಕೊಂಡಳು ಮತ್ತು ಪ್ರತಿ ವಸ್ತುವಿನ ಬೆಲೆ ಎಷ್ಟು, ಹಾಗೆಯೇ ಪ್ರತಿ ವಸ್ತುವಿನ ಒಟ್ಟು ಮೊತ್ತವನ್ನು ಬರೆಯಬೇಕು. ನಂತರ ಎಲ್ಲಾ ವಸ್ತುಗಳ ಒಟ್ಟು ಬೆಲೆಯನ್ನು ಕೂಡಿಸಿದಾಗ ಒಟ್ಟು ಮೊತ್ತ ಸಮ 240 ರೂಪಾಯಿಗಳು. ಈ ಮೊತ್ತವನ್ನು ಪದಗಳಲ್ಲಿಯೂ ಸಹ ಬರೆಯಬೇಕು. ಅಂದರೆ ರೂಪಾಯಿ 240 ಮಾತ್ರ. ಹಾಗೆಯೇ ರಶೀದಿ ತಯಾರಿಸಿದವರ ಸಹಿ ಇರಬೇಕು. ಹಾಗಾದರೆ ರೇವತಿಯು ರೋಸಿ ಫ್ಯಾನ್ಸಿ ಸ್ಟೋರ್ಸ್ನಿಂದ ಕೊಂಡ ವಸ್ತುಗಳ ರಶೀದಿ ಹೀಗಿದೆ. ಹೆಚ್ಚಿನ ಆಸಕ್ತಿದಾಯಕ ವಿಷಯಗಳಿಗಾಗಿ ಸಬ್ಸ್ಕ್ರೈಬ್ ಆಗಿ. ನಮ್ಮ ಲೈಬ್ರರಿ